ಅಮ್ಮನ ಅಲೆ ಇರುವಂಡಿ. ಆದ್ರೂ ಗೈಸ್ ಈ ಹಬ್ಬಗಳೆಲ್ಲ ಯಾಕಾದ್ರೂ ಏಪ್ರಿಲ್ ಅಲ್ಲಿ ಬರ್ತಾವೋ ಏನೋ, ಈ ಸೆಕೆ ತಡ್ಕೊಳಕ್ ಆಗಲ್ಲ. ಸೀರೆ ಉಟ್ಕೊಂಡು ರೆಡಿ ಆಗಲ್ಲ. ಕಾಳು ಸಾಂಬಾರು ಚೆನ್ನಾಗಿದ್ಯಾ? ಮಾಡ್ತಾ ಇದಾರೆ, ಅದಕ್ಕೆ ಕಿತ್ಕೊಳಕ್ ಕೊಟ್ಟವ್ರೆ. ಅಲ್ಲಿ ಹಾಯ್ ಮಾಡು. ಇಲ್ಲಿ ನೋಡಿ ಬಂದೇ ಬಿಟ್ವಿ ದೇವಸ್ಥಾನಕ್ಕೆ. ವ್ಯೂ ನೋಡಿ ಸಕ್ಕತ್ತಾಗಿದೆ. ಆ ಕಡೆ ಸಿಟಿ. ಅವಳು ರಾಧೆ ಅಂತ ಅತ್ತೆ ಬಿಟ್ಟವಳು ಆಲ್ರೆಡಿ ಅಲ್ಲಿಗೆ. ಹಾಯ್ ಮಾಡೆ. ಹಾಯ್ ಗೈಸ್, ನಮ್ಮಮ್ಮ ಊರಲ್ಲಿ ಇವತ್ತು ಹಬ್ಬ ಇದೆ, ಅದಕ್ಕೋಸ್ಕರ ಬರ್ತಾ ಇದೀವಿ ನಾವು ದೊಡ್ಡರ ಸೇವೆ ಅಂತ. ಹಾಗಾಗಿ ಊರಿಗೆ ಬಂದಿದ್ದೀವಿ. ಅಮ್ಮನ ಅಲೆ ಇರುವಂಡಿ. ಏನ್ ಗಂಡ ಬಂದಿಲ್ಲ ಅಂದ್ರೆ ಹೆಂಡತಿ ಬರಂಗಿಲ್ವಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಜುರಾಧೆ ಎಕ್ಸ್ಪ್ಲೋರ್ಸ್. ಇವತ್ತದು ಔಟ್ಫಿಟ್ ಇದು ನಮ್ಮಿಬ್ಬರದು. ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದೀವಿ ಗೈಸ್. ನೋಡಿ ಗೈಸ್, ಎಲ್ಲರೂ ಆಲ್ರೆಡಿ ಬರ್ತಾವ್ರೆ, ನಾವು ಇವಾಗ ಹೋಗ್ತಾ ಇದೀವಿ. ತುಂಬ ಅಂದರೆ ತುಂಬ ಲೇಟ್ ಆಯಿತು. ಆದರೂ ಬಿಸಿಲಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೆ ತಣ್ಣಗೆ ತಂಪೊತ್ತಲ್ಲಿ ನಡೀತಾ ಇದ್ದೀವಿ. ನಮ್ಮ ಮನೆಯವ್ರು ನೋಡಿ ಈ ರೀತಿ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಏನೆಜ್ಜು? ಏನು ಇಲ್ಲ ಅಲ್ಲಿ. ಇವಾಗ ಹೆಂಗೆ ಎಷ್ಟು ದೂರ ನಡಿಬೇಕು ಇಲ್ಲಿಂದ? ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ. ಊಟ ಇರತ್ತಲ್ಲಿ ಇವಾಗ? ಹೌದು, ಊಟ ಇರುತ್ತೆ. ಆದ್ರೂ ಗೈಸ್ ಈ ಹಬ್ಬಗಳೆಲ್ಲ ಯಾಕಾದ್ರೂ ಏಪ್ರಿಲ್ ಅಲ್ಲಿ ಬರ್ತಾವೋ ಏನೋ, ಈ ಸೆಕೆ ತಡ್ಕೊಳಕ್ ಆಗಲ್ಲ. ಸೀರೆ ಉಟ್ಕೊಂಡು ರೆಡಿ ಆಗಕ್ಕಾಗಲ್ಲ. ಹಿಂಗ್ ಮಾಡಿರೋದೆ ಹಿಂಗ್ ನೋಡು, ರೆಡಿ ಆಗಕ್ಕೂ ಆಗಲ್ಲ. ಈ ಸೆಕೆಯಲ್ಲಿ ಸಾಯಂಗಾಗುತ್ತೆ ನಿಜ. ಊಟನೂ ಮಾಡಕ್ಕಾಗಲ್ಲ ಫುಲ್ಲು. ಇವಾಗ ಊಟ ಇರತ್ತಲ್ಲಿ ಇವಾಗ? ಇವಾಗ ಇರುತ್ತೋ ಏನೋ ಗೊತ್ತಿಲ್ಲ. ನಾವು ಲೇಟಾಗಿ ಹೋಗ್ತಾ ಇದೀವಿ ಬೆಂಗಳೂರಿಂದ ಬಂದು. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಗೈಸ್. ಇದೇ ದಾರಿ, ಇಲ್ಲಿಂದ ಹೋಗ್ತಾ ಇರ್ಬೇಕು. ಇಲ್ಲಿಂದ ಎಷ್ಟು ದೂರ ಇದೆ ಅದೇ? ಇಲ್ಲಿಂದ ಎಷ್ಟು ದೂರ ಇರ್ಬೋದು? 3 ಕಿಲೋಮೀಟರ್ಸ್ 5 ಕಿಲೋಮೀಟರ್ಸ್ ಇದೆ. ಆಗತ್ತಾ? ಸ್ಟಾರ್ಟ್ ಟ್ರಕ್ಕಿಂಗ್. ಇಲ್ಲಿಂದ ಟ್ರಕ್ ಮಾಡೋಣ. ಇಲ್ಲಿಂದ ಟ್ರಕ್ ಮಾಡ್ತಾ ಇದೀವಿ. ಆಲ್ರೆಡಿ ಇವಾಗನೇ ಎಕ್ಸಾಸ್ಟ್ ಆಗ್ಬಿಟ್ಟಿದೀವಿ, ಸಾಕಾಗ್ಬಿಡೈತಿ ಇವಾಗನೇ. ಹೌದು, ಮೆಟ್ಲಲ್ಲಿ ಹೋಗ್ತೀವಿ, ದಾರಿಲಿ ನಡೆಯಲ್ಲ, ತುಂಬ ದೂರ ಆಗುತ್ತೆ. ನಾನು ನಮ್ಮಮ್ಮ ಮತ್ತೆ ನಮ್ಮ ತಂಗಿ ಬರ್ತಾವ್ರೆ. ಹಾಯ್ ಅಮ್ಮ. ಹಾಯ್. ನೆಕ್ಸ್ಟ್ ಟ್ರಕ್ಕಿಂಗ್ ಸ್ಟಾರ್ಟ್. ಇಲ್ಲಿಂದ ಎಲ್ಲಿಗಿರೋದೆ? ಅರ್ಧ ದಾರಿ ಮುಗೀತು, ಇನ್ನು ಅರ್ಧ ದಾರಿ ಕಂಪ್ಲೀಟ್ ಮಾಡಬೇಕು. ನೋಡಿ ಇದೇ ಅರ್ಧ ದಾರಿ. ಇದು ಹತ್ತಷ್ಟಲ್ಲಿ, ಇದಷ್ಟು ಹತ್ತಷ್ಟಲ್ಲಿ. ಮೆಟ್ಲಲ್ಲಾದ್ರೂ ಬೇಗ ಹೋಗ್ಬೋದು, ನಡ್ಕೊಂಡು ಇನ್ನೂ ದೂರ ಆಗುತ್ತೆ. ಆ ಕಡೆಯಿಂದ ಪ್ಲೇಸ್ ಇದೆ, ಅದು ತುಂಬ ದೂರ ಆಗುತ್ತೆ. ಇದೊಂದೇ ಶಾರ್ಟ್ ಕಟ್. ಮೆಟ್ಲು ಬೇಗ ಹತ್ಕೊಂಡು ಅದು ಮೇಡೆ ಹೋಗ್ಬಿಡ್ಬೋದು. ಅಲ್ಲಿ ಮೇಡೆ ಹೋದ್ಮೇಲೆ ಸಿಗ್ತೀವಿ ನಿಮಗೆ. ಆಫ್ ದ ವೇ ಬಂದಿದ್ದೀವಿ ಇವಾಗ. ಎಷ್ಟು ಬಂದಿದೆ ನೋಡಿ. ಶಟ್, ಇಲ್ಲಿಂದ ನೋಡಿ ಹೆಂಗೆ ಕಾಣಿಸುತ್ತೆ ನೋಡಿ. ಎಷ್ಟು ಸಕ್ಕತ್ತಾಗಿದೆ ವ್ಯೂ ನೋಡಿ, ಸಕ್ಕತ್ತಾಗಿದೆ. ಆ ಕಡೆ ಸಿಟಿ ನೆಕ್ಸ್ಟ್ ಲೆವೆಲ್ ಆಗಿದೆ ವ್ಯೂ ಮಾತ್ರ. ಅವಳು ರಾಧೆ ಅಂತ ಅತ್ತೆ ಬಿಟ್ಟವಳು ಆಲ್ರೆಡಿ ಅಲ್ಲಿಗೆ. ಹಾಯ್ ಮಾಡೆ. 90% ಆಗಿದೆ. ಇಲ್ಲಿ ನೋಡಿ ಎಷ್ಟು ನಿಂತಿದೆ ವ್ಯೂ. ಕಾಲ್ದಾರಿ ನೋಡಿ ಹಿಂಗಿದೆ. ಇನ್ನೊಂದು 10% ಅಷ್ಟೇ ಇರೋದು, ಹತ್ಬಿಡ್ತೀವಿ. ಇಲ್ಲಿ ನೋಡಿ ಬಂದೇ ಬಿಟ್ವಿ ದೇವಸ್ಥಾನಕ್ಕೆ. ಇದೇ ದೇವಸ್ಥಾನ. ಎಷ್ಟು ಬೇಗ ಹತ್ಬಿಟ್ಟಿದ್ಯಾ, ಎಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಇಲ್ಲಿ ದೇವಸ್ಥಾನ ಬಂದಾಯಿತು. ಇಲ್ಲಿ ನಾಮ ಹಾಕ್ಸ್ಕೊಳಕ್ಕೆ ಹೋಗಿದ್ದಾಳೆ. ಎಲ್ಲರೂ ಸ್ಟ್ರೈಟಾಗಿ ನಿಂತವ್ರೆ ವಿಭೂತಿಗೆ ಅಂತ. ನೋಡೋಣ.
ಇವ್ರ ಅಜ್ಜಿ ಕಾಯ್ತಾ ಇದೀವಿ ನೋಡೋಣ ಎಲ್ಲಿದ್ದಾರೆ ಅಂತ. ಇದು ಒಂದು ನಿಮಿಷ ಊಟ ಮಾಡಕ್ ಹೋಗ್ತಾ ಇದೀವಿ ಇವಾಗ. ಇಲ್ಲಿಂದ ಎಲ್ಲ ಆಡಿ ತೆಗಿತಾವ್ರೆ, ಅದ್ರಲ್ಲಿ ನಾವು ಓಡ್ತಾ ಇದೀವಿ. ಇಲ್ಲಿಂದ ಓಡೋಗಿಲ್ಲಿ ಊಟ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ ಇಲ್ಲಿಂದ. ಓಕೆ ಬಾಯ್. ನೋಡಿ ಗೈಸ್, ಇದೇ ನಮ್ಮೂರಿನ ನರಸಿಂಹಸ್ವಾಮಿ ದೇವರು. ಇಲ್ಲಿಂದನೇ ನೀವು ಕೂಡ ಆಶೀರ್ವಾದನ ಪಡ್ಕೊಳ್ಳಿ. ಇಲ್ಲಿದೆ ನೋಡಿ, ಈ ದೇವ್ರನ್ನ ರಾತ್ರಿ ಮೆರವಣಿಗೆ ತಗೊಬರ್ತಾರೆ. ಸೊ ಪೂಜೆ ಎಲ್ಲ ಮಾಡಿಸ್ತೀವಿ ನಾವು ಈ ದೇವರಿಗೆ. ತುಂಬ ಚೆನ್ನಾಗಿರುತ್ತೆ ರಾತ್ರಿ ಮೆರವಣಿಗೆ, ದೇವ್ರೋತ್ಸವ ಎಲ್ಲ ನೋಡಿ. ನೋಡಿ ಗೈಸ್, ಅವರೆಕಾಳು ಸಾಂಬಾರು ಚೆನ್ನಾಗಿದ್ಯಾ? ನೋಡಿ ಎಲ್ಲ ಇಟ್ಟವ್ರೆ, ನಾವು ಊಟ ಮಾಡ್ತಾ ಇದ್ದೀವಿ. ನೈಟ್ ವ್ಯೂ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಾರ್ನಿಂಗ್ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ. ಇವಾಗ ಇವಳು ನನ್ನ ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡು. ಸೊ ಮೊದಲು ನಾವಿಬ್ಬರು ಮೀಟ್ ಮಾಡ್ತಾ ಇದ್ವಿ, ಆಮೇಲೆ ನಮ್ಮ ಹಸ್ಬೆಂಡ್ ಜೊತೆ ಮೀಟ್ ಮಾಡ್ತಾ ಇದ್ವಿ, ಇವಾಗ ಮಗು ಜೊತೆ ಮೀಟ್ ಮಾಡ್ತಾ ಇದ್ದೀವಿ. ಸೊ ಹ್ಯಾಪಿ ಬಾಂಡಿಂಗ್ ಇದೇ ಥರ ಖುಷಿಯಾಗಿ ಲೈಫ್ ಲಾಂಗ್ ಇರಲಿ. ಸೊ ಹ್ಯಾಪಿ ನನ್ನ ಫ್ರೆಂಡ್ ಫ್ಯಾಮಿಲಿನ ಮೀಟ್ ಮಾಡಿದ್ದು ಇವತ್ತು. ದೇವರು ಮೆರವಣಿಗೆಗೆ ಬರೋದು ಇನ್ನೂ ಲೇಟು. ಸೊ 11 ಗಂಟೆ ಆಗ್ಬೋದು. ಹಾಗಾಗಿ ನಾವಿಬ್ಬರು ಹಾಗೆ ಮಾತಾಡಿಕೊಂಡು ನಾನು ಹಪ್ಪಳ ಮಾಡ್ತಾಯಿದ್ದೆ ಊಟಕ್ಕೋಸ್ಕರ. ಸೊ ಹಾಗೆ ಒಂದು ಹ್ಯಾಪಿ ಟೈಮ್ನ ಸ್ಪೆಂಡ್ ಮಾಡಿದ ಹಾಗಾಯಿತು ನಾನು ನನ್ನ ಹಸ್ಬೆಂಡು. ಸೊ ಹ್ಯಾಪಿ. ಇದೇನು ಮಾಡಕ್ಕೆ ಇವಾಗ ದೇವ್ರ ಪೂಜೆ ಮಾಡ್ಸಕ್ಕೆ ಪೂಜೆ ಐಟಮ್ ಇದು ತಗೊಂಡು ಹೋಗ್ತಾ ಇದೀವಿ. ಇವಾಗ ತಗೊಂಡೋಗಿ ದೇವ್ರಲ್ಲಿ ಬಂದಿರುತ್ತೆ, ಇವಾಗ ಹೋಗಿ ಪೂಜೆ ಮಾಡಿಸ್ಬಿಟ್ಟು ಮತ್ತೆ ಇದನ್ನ ಮನೇಲಿ ಇಟ್ಬಿಟ್ಟು ಬಂದು ಮತ್ತೆ ಫುಲ್ ನೈಟ್ ದೇವ್ರನ್ನ ನೋಡೋದು. ಸಾರಿ ಬರೀ 1 ಅವರ್ ನೋಡ್ಬಿಟ್ಟು ರಿಟರ್ನ್ ಹೋಗಿ ಬಂದು ಮಾಡ್ಕೊಂಬಿಡೋಣ ಅಷ್ಟೇ. ಯಾಕೆ ಬೇಡ, ಫುಲ್ ನೋಡು. ನೀನ್ ನಮ್ ಕಡೆ ನೋಡಿಲ್ಲ ತಾನೆ, ಇದೆ ಫಸ್ಟ್ ತಾನೆ. ಹಾ ಕೇಳ ಪರವಾಗಿಲ್ಲ, ಬೇಡ ನೀನು ಹೇಳು. ಅವನಿಗೆ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅವನಿಗೆ ಇಟ್ಕೊಳಕ್ ಕೊಟ್ಟವ್ರೆ. ಎಷ್ಟು 2 ಸೆಕೆಂಡ್ ಅಂತ ಹೇಳ್ಬಿಟ್ಟು 2 ಸೆಕೆಂಡಿಗೆ ನಮ್ಮಮ್ಮ ಕೂಡ ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ಮಾತಾಡ್ಕೊಂಡು ಖುಷಿಯಾಗಿದ್ದಾರೆ ಇವಾಗ. ಗೈಸ್, ನಮ್ಮೂರಿನ ಸಂಪ್ರದಾಯ ದೇವ್ರ ಮೆರವಣಿಗೆ ಮತ್ತು ಪಟ ಕುಣಿತ, ಕೋಲಾಟ, ದೇವರು ಇದೆಲ್ಲ ಇರುತ್ತೆ. ಫುಲ್ ವಾಚ್ ಮಾಡಿ ಗೈಸ್. ದೇವ್ರು ಬಂದಿದೆ, ಅದಕ್ಕೆ ರಾಧೆ ಹೋಗ್ತಾ ಇದ್ದಾರೆ ಪೂಜೆ ಮಾಡೋಕ್ಕೆ. ದೇವ್ರ ಹತ್ರ ಹೋಗಿ ಪೂಜೆ ಮಾಡಿಬಿಟ್ಟು ಆಶೀರ್ವಾದ ತೊಗೊಳಕ್ಕೆ ರೆಡಿ ಆಗಿದ್ದಾಳೆ. ಇವಾಗ ಪೂಜಾರಿ ಕಾಯಿ ಹೊರ್ತಿ ನೀರೆಲ್ಲ ಹಾಕ್ತಾ ಇದ್ದಾರೆ.
ಗೈಸ್ ನಮ್ಮದು ಪೂಜೆ ಆಗ್ತಾ ಇದೆ ಇವಾಗ. ನಾವಿಬ್ಬರು ಮದುವೆ ಆದಮೇಲೆ ಇದು ಫಸ್ಟ್ ಟೈಮು. 3 ವರ್ಷಕ್ಕೊಂದ್ಸತಿ ಮಾಡೋದು ದೊಡ್ಡರ ಸೇವೆ. ಪೂಜೆ ಚೆನ್ನಾಗಾಯಿತು. ಈ ಹಬ್ಬದಲ್ಲಿ ಎಲ್ಲರೂ ಅವ್ರವ್ರ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಬೋದು. ಯಾರ್ಯಾರೆಲ್ಲ ಮದುವೆ ಆಗಿ ಹೊರಟೋಗಿರ್ತಾರೆ ಅವರೆಲ್ಲರೂ ಕೂಡ ಈ ಹಬ್ಬಕ್ಕೆ ಬರ್ತಾರೆ. ಸೊ ನಮ್ಮ ಅಮ್ಮಂಗೂ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅಂತ ಫುಲ್ ಮಾತಾಡಿಕೊಂಡು ಇದ್ದಾರೆ ಖುಷಿಯಾಗಿ. ಸೊ ಈ ಥರ ಹಬ್ಬ ಬಂತು ಅಂದರೆ ಖುಷಿ ಅಲ್ವಾ? ಎಲ್ಲರೂ ಬರ್ತಾರೆ, ಸೇರ್ತಾರೆ, ಚೆನ್ನಾಗಿ ಮಾತಾಡಿಸ್ಬೋದು. ಎಷ್ಟೊಂದು ದಿನ ಆಗಿರುತ್ತೆ. ಸೊ ಟೈಮ್ ಆಯಿತು, ಇಲ್ಲಿಂದ ದೇವ್ರ ಮುಂದೆ ಹೋಗ್ತಾ ಇದೆ. ಇವಾಗ ನಾವು ಇಷ್ಟೊತ್ತು ದೇವ್ರನ್ನೆಲ್ಲ ನೋಡಿಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಬಾಯ್ ಅಂತ ಹೇಳಿಬಿಟ್ಟು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಗೈಸ್. ದೇವ್ರಿಗೆ ಲಾಸ್ಟ್ ನಮಸ್ಕಾರ. ಹುಷಾರ ಕೈ ಸಾಕು ಚಿಕ್ತು ಸಾಕೆ. ತಗೊಳ್ರಿ ನಮ್ಮೂರ ಎಳ್ನೀರು. ನಿಮ್ಮೂರ ಎಳ್ನೀರ ಇದು? ಸರಿ ಆಯ್ತು, ಕುಡಿಯೋಣ ನಿಮ್ಮೂರ ಎಳ್ನೀರು. ಏನಜ್ಜಿ ಇದು? ಅಕ್ಕಿ ದಬೈಕೊಂಬಿಟ್ಲ. ನಮ್ದಲ್ಗೆ ಮಾಡ್ತೀವಿ, ನಮ್ದಲ್ಗೆ ಮಾಡ್ತಾ ಇದೀವಿ. ನಮ್ಮ ಮಕ್ಕಳು ಬಗಸ್ಕೊಂಬಿಟ್ಟವ್ರೆ, ಅದಕ್ಕೆ ನಮ್ದಲ್ಗೆ ಮಾಡಿ ಕೊಡ್ತೀವಿ. ಓಕೆ ಓಕೆ. ಇದು ಕಟ್ಟಿಂಗ್ ಇದು? ಕಟಿಂಗ್ ಮಾಡ್ತೀವಿ, ಕತ್ತಿಸ್ಬೇಕಿಲ್ಲ. ಕಲಿಸ್ಬೇಡ, ಒಂದು ಮಟ್ಟವಾಗಿ ಎತ್ಕೋ. ಹಂಗೆ ನಮ್ದಲ್ಗೆ ಮಾಡೋದು. ಕೊಡಿ ಒಂದು ಪೀಸ್. ಸುಡ್ತೈತೆ. ಓ ಬೇಡ ತೊಳೆ ತಿನ್ನು. ಈ ಸ್ವೀಟ್ ಹೆಸರು ನಾಮದಲ್ಲಿಗೆ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಇಷ್ಟಪಟ್ಲು ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಇದು ಸ್ವಲ್ಪ ಮುದ್ದೆ ಥರ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ತಟ್ಬಿಟ್ಟು ಮತ್ತೆ ನೋಡಿ ಪ್ಲೇಟ್ ಮೇಲೆ ಹಾಕಿ ನೀಟಾಗಿ ತಟ್ಟಬೇಕು. ತಟ್ಟಾದ್ಮೇಲೆ ಕಟ್ ಮಾಡಿ ಬಾಕ್ಸ್ ಮಾಡಿ ತೆಗಿಬೇಕು. ಇಷ್ಟೇ ಈ ಸ್ವೀಟು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.